ಓಂ ಶಾಂತಿ. ಮುರಳಿಯ ದಿನಾಂಕ 13/1/2022. मीठे बच्चे, तुम्हें इस कांटों के जंगल को दैवी फूलों का बगीचा बनाना है, नई दुनिया का ನಿರ್ಮಾಣ करना है. ಮಧುರ ಮಕ್ಕಳೇ, ನೀವು ಈ ಮುಳ್ಳಿನ ಕಾಡನ್ನು ದೈವಿ ಹೂಗಳ ತೋಟವನ್ನಾಗಿ ಮಾಡಬೇಕು. ಹೊಸ ಜಗತ್ತಿನ ನಿರ್ಮಾಣ ಮಾಡಬೇಕು. प्रश्न: तुम बच्चे बाप के साथ कौन सी सेवा करते हो जो कोई भी नहीं करता? ನೀವು ಮಕ್ಕಳು ತಂದೆಯ ಜೊತೆಗೆ ಯಾವ ಸೇವೆಯನ್ನು ಮಾಡ್ತೀರಿ? ಆ ಸೇವೆ ಬೇರೆ ಯಾರೂ ಸಹ ಮಾಡೋದಿಲ್ಲ. उत्तर: सारे विश्व में सूर्यवंशी, चंद्रवंशी राजधानी की स्थापना करने की सेवा तुम बच्चे ही बाप के साथ साथ करते हो, जो कोई भी नहीं कर सकता. ಇಡೀ ವಿಶ್ವದಲ್ಲಿ ಸೂರ್ಯವಂಶ ಹಾಗೂ ಚಂದ್ರವಂಶದ ರಾಜಧಾನಿಯನ್ನು ಸ್ಥಾಪನೆ ಮಾಡುವಂತಹ ಸೇವೆ ತಂದೆಯ ಜೊತೆಗೆ ಸೇರಿಕೊಂಡು ನೀವು ಮಕ್ಕಳೇ ಮಾಡ್ತೀರಿ. ಬೇರೆ ಯಾರೂ ಸಹ ಸೂರ್ಯವಂಶ ಚಂದ್ರವಂಶದ ರಾಜಧಾನಿಯ ಸ್ಥಾಪನೆ ಮಾಡೋದಿಲ್ಲ. तुम अभी नई दुनिया का फाउंडेशन लगा रहे हो, तो ज़रूर पुरानी दुनिया का विनाश होगा. ನೀವೆಲ್ಲ ಮಕ್ಕಳು ಸೇರಿ ಹೊಸ ಜಗತ್ತಿನ ಬುನಾದಿ ಹಾಕ್ತಾ ಇದ್ದೀರಿ. ಅಂದ ಮೇಲೆ ಅವಶ್ಯವಾಗಿ ಹಳೆ ಜಗತ್ತು, ಹಳೆ ಪ್ರಪಂಚ ವಿನಾಶ ಆಗ್ತದೆ. दैवी फूलों का बगीचा बनाना, कांटों के जंगल को ख़त्म करना, यह बाप का ही काम है. ದೈವಿ ಹೂಗಳ ಉದ್ಯಾನವನವನ್ನು ಸ್ಥಾಪನೆ ಮಾಡುವುದು, ಮುಳ್ಳಿನ ಕಾಡನ್ನು ನಾಶ ಮಾಡುವುದು ಇದು ತಂದೆಯ ಕೆಲಸ ಆಗಿದೆ. ಓಂ ನಮಃ ಶಿವಾಯ. ಇವತ್ತಿನ ಗೀತೆಯಾಗಿದೆ ಓಂ ನಮಃ ಶಿವಾಯ. ನಾನು ಆತ್ಮ ಶಿವನಿಗೆ ನಮಸ್ಕರಿಸುತ್ತೇನೆ. ಓಂ ಶಾಂತಿ. जब कोई साधु संत या विद्वान लोग भाषण करते हैं तो पहले कोई न कोई को नमस्ते करते. ಹೇಗೆ ಸಾಧು ಸಂತರು ವಿದ್ವಾನರು ಭಾಷಣ ಪ್ರಾರಂಭ ಮಾಡುವಾಗ ಮೊದಲು ಯಾರಿಗಾದರೂ ನಮಸ್ತೆ ನಮಸ್ಕಾರ ಅಂತ ಹೇಳ್ತಾರೆ. कोई शिवाय नमः कहते, कोई कृष्ण नमः कहते, कोई गणेशाय नमः कहते. परंतु नमस्ते तो ऊंचते ऊंच एक बाप को ही करना चाहिए. ಕೆಲವರು ತಮ್ಮ ಭಾಷಣ ಅಥವಾ ಪ್ರವಚನದ ಪ್ರಾರಂಭದಲ್ಲಿ ಶಿವಾಯ ನಮಃ ಅಂತ ಹೇಳ್ತಾರೆ, ಕೆಲವರು ಕೃಷ್ಣಾಯ ನಮಃ ಅಂತ ಹೇಳ್ತಾರೆ, ಕೆಲವರು ಗಣೇಶಾಯ ನಮಃ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಒಬ್ಬನೇ ಆದಂತಹ ಉನ್ನತಾತಿ ಉನ್ನತ ಸರ್ವೋತ್ತಮ ಸರ್ವೋನ್ನತ ಆಗಿರುವಂತಹ ಒಬ್ಬ ಪರಮಾತ್ಮನಿಗೆ ಮಾತ್ರ ಎಲ್ಲ ಆತ್ಮರು ಸೇರಿ ನಮಸ್ತೆ ಅಂತ ಹೇಳಬೇಕು. ನಮಸ್ಕಾರ ಸ್ವೀಕರಿಸಲು ಯೋಗ್ಯವಾದಂಥ ಶಕ್ತಿ ಅಂದ್ರೇ ಪರಮಾತ್ಮ ಆಗಿದೆ. ಆದ್ದರಿಂದ ಓಂ ನಮಃ ಶಿವಾಯ ಏನಿದೆ, ಇದು ಪ್ರಾಚೀನ ಕಾಲದಿಂದ ಭಕ್ತರು ಹಾಡ್ತಾ ಬಂದಿರುವಂತಹ
ಗೀತೆ ಆಗಿದೆ ಅಥವಾ ಮಂತ್ರ ಆಗಿದೆ. ಓಂ ಅಂದರೆ ನಾನು ಆತ್ಮ, ನಮೋಹ ಅಂದರೆ ನಮಸ್ಕರಿಸುತ್ತೇನೆ, ಶಿವಾಯ ಅಂದರೆ ಶಿವನಿಗೆ ಅಂತ ಅರ್ಥ. ಇಂದಿನ ಮುರಳಿಯ ಗೀತೆಯಲ್ಲೂ ಸಹ ಅದನ್ನೇ ನಾವು ಕೇಳಿದ್ದೇವೆ. ಬಚ್ಚೆ ಜಾನ್ತೆ ಹೇ ऊंचे ते ऊंचा एक भगवान उसका नाम शिव है. शिव को हमेशा बाबा कहते. शिव बाबा पहले पहले रचना रचते. ಈಗ ನಮಗೆ ತಿಳಿದಿದೆ ಶ್ರೇಷ್ಠಾತಿ ಶ್ರೇಷ್ಠ ಆದವನು ಒಬ್ಬನೇ ಪರಮಾತ್ಮ, ಅವನೇ ಶಿವ. ಆ ಶಿವನಿಗೆ ಎಲ್ಲರೂ ಬಾಬಾ, ತಂದೆ, ಪಿತಾ ಅಂತ ಕರೀತಾರೆ. ಅವನೇ ರಚಯಿತ. रचयिता एक है, रचना भी वास्तव में एक है. रचता बाप को और रचना दुनिया को कहा जाता है. ರಚಯಿತ ಒಬ್ಬನೇ, ವಾಸ್ತವಿಕವಾಗಿ ರಚನೆಯು ಒಂದೇ. ರಚಯಿತ ಅಂದ್ರೇ ಪರಮಾತ್ಮ, ರಚನೆ ಅಂದ್ರೇ ಇಡೀ ಪ್ರಪಂಚ ಅಂತ ಬಾಬಾ ಹೇಳ್ತಾರೆ. बाप जो दुनिया क्रिएट करते हैं सो जरूर नई ही क्रिएट करेंगे. ತಂದೆ ಯಾವ ಪ್ರಪಂಚವನ್ನು ರಚನೆ ಮಾಡ್ತಾರೆ ಅದು ಹೊಸ ಜಗತ್ತೇ ಆಗಿರ್ತದೆ. बाप जरूर पुरानी दुनिया में आएंगे और नई दुनिया बनाएंगे. सारी दुनिया के मनुष्य मात्र, उसमें भी खास भारतवासी बाप को याद करते पतित पावन आओ, क्योंकि बाप ही पतित पावन है. ಬಾಬಾ ಹೇಳ್ತಾರೆ, ಪ್ರಪಂಚವನ್ನು ಪಾವನ ಮಾಡಲಿಕ್ಕಾಗಿ ಪರಮಾತ್ಮ ಈ ಪತಿತ ಜಗತ್ತಿನಲ್ಲೇ ಬರಬೇಕಾದರೆ ಹೊಸ ಜಗತ್ತಿನ ಸ್ಥಾಪನೆಗಾಗಿ ಹಳೆ ಜಗತ್ತಿನಲ್ಲಿ ಬರಬೇಕಾಗ್ತದೆ. जब सब दुखी और पतित हो जाते तब ही बाप को पुकारते. ಇಡೀ ಜಗತ್ತೇ ಅವನನ್ನು ಪತಿತ ಪಾವನ ಅಂತ ನೆನಪು ಮಾಡ್ತಾ ಇದೆ. ಅದರಲ್ಲೂ ಭಾರತವಾಸಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಅವನನ್ನು ನೆನಪು ಮಾಡ್ತಾರೆ. ಯಾವಾಗ ಎಲ್ಲರೂ ದುಃಖಿ ಆಗ್ತಾರೆ, ಪತಿತ ಆಗ್ತಾರೆ, ಅಂದಿನಿಂದ ತಂದೆಗೆ ಕರೆಯಲು ಪ್ರಾರಂಭ ಮಾಡ್ತಾರೆ. ದುಃಖಿ ಕಬ್ ಹುವೆ, ಯಾದ್ ಕಬ್ ಸೆ ಕರ್ತೆ, ಯಹ ನಹಿ ಜಾನ್ತೆ. ಆದರೆ ಈ ಪ್ರಪಂಚದ ಎಲ್ಲ ಜೀವಾತ್ಮರು ದುಃಖಿಯಾಗುವುದು ಎಂದಿನಿಂದ, ಯಾಕೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಾಪ್ बैठ समझाते. आगे भी समझाया था कि बच्चे तुम अपने सुख दुख के जन्मों को नहीं जानते हो. मैं ज्ञान का सागर नॉलेजफुल बैठकर तुमको समझाता हूँ. ಮೊದಲು ಸಹ ಬಾಬಾ ತಿಳಿಸಿಕೊಟ್ಟಿದ್ದಾರೆ, ಮಕ್ಕಳೇ, ನಿಮ್ಮ ಸುಖ ದುಃಖದ ಜನ್ಮಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ. ನಾನು ಜ್ಞಾನಸಾಗರ ಬಂದು ನಿಮಗೆ ತಿಳಿಸಿಕೊಡ್ತೀನಿ. ಶಿವ ಬಾಬಾ कहते, मैं मनुष्य सृष्टि का बीज रूप हूँ. मुझे पतित पावन भी कहते हैं, तो जरूर पतित दुनिया भी है, पावन दुनिया भी है. पावन दुनिया को हेवन अथवा गार्डन कहा जाता, फिर पतित दुनिया को कांटों का जंगल कहा जाता. ಬಾಬಾ ಹೇಳ್ತಾರೆ, ನಾನೇ ಮಾನವ ಸೃಷ್ಟಿಗೆ ಬೀಜ ಆಗಿದ್ದೇನೆ, ನಾನೇ ಪತಿತ ಪಾವನ ಆಗಿದ್ದೇನೆ. ಒಂದು ಸಮಯಕ್ಕೆ ಪತಿತ ಜಗತ್ತು ಇದೆ, ಮತ್ತೊಂದು ಸಮಯಕ್ಕೆ ಪಾವನ ಜಗತ್ತು ಇರ್ತದೆ. ಪಾವನ ಜಗತ್ತಿಗೆ ಉದ್ಯಾನ ಅಂತ ಹೇಳಲಾಗ್ತದೆ, ಪತಿತ ಜಗತ್ತಿಗೆ ಮುಳ್ಳಿನ ಕಾಡು ಅಂತ ಹೇಳಲಾಗ್ತದೆ. बेशुमार मनुष्य हो जाते, माया का राज्य शुरू हो जाता.
ಈ ಪತಿತ ಪ್ರಪಂಚದಲ್ಲಿ ಜನಸಂಖ್ಯೆಯು ಅಪರಿಮಿತವಾಗಿ ಬೆಳೀತದೆ. ಮಾಯೆಯ ರಾಜ್ಯ ಪ್ರಾರಂಭವಾಗ್ತದೆ. किसको भी समझाना है कि आज से 5000 वर्ष पहले भारत गार्डन ऑफ गॉड था. नई दुनिया में सिर्फ भारत ही था. मनुष्य बहुत सुखी थे. कोई भी खंड का नाम निशान नहीं था. नए भारत में फिर नई दिल्ली भी थी, जिसको परिस्थान भी कहा जाता है. ಜನರಿಗೆ ನೀವು ಭಾರತದ ಇತಿಹಾಸವನ್ನು ತಿಳಿಸಿರಿ. ಈ ಭಾರತ ಮೊದಲು ಭಗವಂತನ ಹೂತೋಟ ಆಗಿತ್ತು. ಅಲ್ಲಿ ಎಲ್ಲರೂ ಸುಖಿಗಳಾಗಿದ್ದರು. ಅಲ್ಲಿ ಬೇರೆ ಯಾವ ದೇಶಗಳು ಖಂಡಗಳು ಇರಲಿಲ್ಲ. ಆ ಹೊಸ ಭಾರತದಲ್ಲಿ ಹೊಸ ದೆಹಲಿ ಇತ್ತು. ಅದಕ್ಕೆ ಪರಿಸ್ಥಾನ ಅಂತ ಹೆಸರಿತ್ತು. भारत हीरे जैसा था, उसको ही ಸುಖಧಾಮ್ भी कहते थे. ಭಾರತ ಆ ಸಮಯದಲ್ಲಿ ವಜ್ರ ಸಮಾನ ಆಗಿತ್ತು. ಅದಕ್ಕೆ ಸುಖಧಾಮ ಅಂತ ಹೇಳಲಾಗ್ತಿತ್ತು. ಅಬ್ ತೋ ಭಾರತ್ ಪುರಾಣ ದುಃಖಧಾಮ್ ಕಹತೆ. ಈಗ ಹಳೆ ಭಾರತಕ್ಕೆ ದುಃಖಧಾಮ ಅಂತ ಹೇಳ್ತಾರೆ. ಹೊಸ ಭಾರತಕ್ಕೆ ಸುಖಧಾಮ ಅಂತ ಹೇಳ್ತಿದ್ರು. बाप समझाते हैं, आजकल दिल्ली में विश्व नवनिर्माण प्रदर्शनी कर रहे मनुष्यों को समझाने के लिए कि यह विश्व नया कैसे होता है. ಇತ್ತೀಚಿನ ದಿನಗಳಲ್ಲಿ ದೆಹಲಿಯ ಮಕ್ಕಳೆಲ್ಲರೂ ಸೇರಿ ವಿಶ್ವ ನವನಿರ್ಮಾಣ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಜನರಿಗೆ ತಿಳಿಸೋದಕ್ಕಾಗಿ ಈ ಜಗತ್ತು ಪುನಃ ಹೊಸದೇಗೆ ಆಗ್ತದೆ, ಈಗ ಯಾಕೆ ಹಳೆಯದಾಗಿದೆ, ಹೇಗೆ ಹಳೆಯದಾಗಿದೆ ಅನ್ನೋದನ್ನು ತಿಳಿಸೋದಕ್ಕಾಗಿ ತಾವೆಲ್ಲ ಮಕ್ಕಳು ಸೇರಿ ವಿಶ್ವ ನವನಿರ್ಮಾಣ ಪ್ರದರ್ಶನ ಮಾಡ್ತಾ ಇದ್ದೀರಿ. ಚಿತ್ರ ಸಾಮ್ನೆ ರಖಕರ್ और कोई समझा न सके. न कोई ऐसी विश्व नवनिर्माण ಪ್ರದರ್ಶನಿ ಖೋಲ್ ಸಕೆ. ಹೀಗೆ ಚಿತ್ರಗಳ ಮೂಲಕ ಈ ರೀತಿಯಲ್ಲಿ ಹೇಳುವಂಥವರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಹೇಗೆ ವಿಶ್ವದ ನವನಿರ್ಮಾಣ ಆಗ್ತದೆ, ವಿಶ್ವ ನವನಿರ್ಮಾಣದ ಪ್ರದರ್ಶನ ಅಂದರೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾರು ಇಂಥ ಪ್ರದರ್ಶನವನ್ನು ಆಯೋಜನೆ ಮಾಡೋದಿಲ್ಲ. ಯಹ ಪಹಲಿ ಬಾರ್ जो ब्रह्मा कुमार कुमारियाँ बैठ समझाते हैं भारत नया था तब सुखी था. ಕಲ್ಪದಲ್ಲಿ ಇದೇ ಮೊದಲನೇ ಸಲ ಬ್ರಹ್ಮ ಕುಮಾರ್ ಕುಮಾರಿಯರು ಸೇರಿ ವಿಶ್ವ ನವನಿರ್ಮಾಣ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದರ ಮೂಲಕ ಜನರಿಗೆ ಹೇಳ್ತಾ ಇದ್ದಾರೆ, ಭಾರತ ಮೊದಲು ಹೊಸ ಭಾರತ ಆಗಿತ್ತು, ಅಲ್ಲಿ ಎಲ್ಲರೂ ಸುಖಿಗಳು ಆಗಿದ್ದರು. ಲಕ್ಷ್ಮೀನಾರಾಯಣ್ ರಾಜ್ಯ ಕರ್ತೆ ಥೆ, ವಿಷ್ಣುಪುರಿ ನೈ ದುನಿಯಾ ಥಿ. नई दुनिया का निर्माण यानी फाउंडेशन लगाना यह परमात्मा का ही काम है. ಈ ಜಗತ್ತು, ಈ ಭಾರತ ಮೊದಲು ವಿಷ್ಣುಪುರಿಯಾಗಿತ್ತು. ಪುನಃ ಆ ವಿಷ್ಣುಪುರಿ ಅಥವಾ ಹೊಸ ಜಗತ್ತಿನ ನಿರ್ಮಾಣ ಮಾಡುವುದು, ಹೊಸ ಜಗತ್ತಿನ ಬುನಾದಿ ಹಾಕುವಂತಹ ಕೆಲಸ ಪರಮಾತ್ಮನ ಕೆಲಸ ಆಗಿದೆ. भारतवासी जो खुद ही अपने को पतित भ्रष्टाचारी कहते हैं, वे नए विश्व का निर्माण कर न सके. ಭಾರತವಾಸಿಗಳು ಯಾರು ತಮಗೆ ತಾವೇ ಪತಿತರು ಭ್ರಷ್ಟಾಚಾರಿಗಳು ಅಂತ ಹೇಳ್ಕೊತಾ ಇದ್ದಾರೆ, ಅವರು ವಿಶ್ವದ ನವನಿರ್ಮಾಣ ಮಾಡೋದಿಲ್ಲ. तुम लोग जानते हो वो लोग क्या क्या फाउंडेशन लगाते हैं. बाप कहते, मैं स्वर्ग नई दुनिया का ಫೌಂಡೇಶನ್ ಲಗಾತಾ. ಹೊರಗಿನ ಜನ
ಬೇರೆ ಬೇರೆ ಕಾರ್ಯಕ್ರಮಗಳ ಬುನಾದಿ ಹಾಕ್ತಾರೆ, ಕಟ್ಟಡಗಳ ಬುನಾದಿ ಹಾಕ್ತಾರೆ, ಉದ್ಘಾಟನೆ ಮಾಡ್ತಾರೆ. ಆದರೆ ಪರಮಾತ್ಮ ಹೊಸ ಜಗತ್ತಿನ ಬುನಾದಿ ಹಾಕ್ತಾನೆ. ಪುರಾನಿ ದುನಿಯಾ ಕಾ ವಿನಾಶ ಹೋನಾ ಹೈ, ಯಹ ಕಾಟೋಂ ಕಿ ದುನಿಯಾ, ಮನುಷ್ಯ ಜೈಸೆ ಕಾಟೆ ಹೇ, ಏಕ್ ದೋ ಕೋ ದುಃಖ ದೇತೆ ರಹತೆ. ಪರಮಾತ್ಮ ಹೊಸ ಜಗತ್ತಿನ ನಿರ್ಮಾಣ ಮಾಡಿದಾಗ ಹಳೆ ಜಗತ್ತು ವಿನಾಶ ಆಗ್ತದೆ. ಈ ಸಮಯದಲ್ಲಿ ಜಗತ್ತೇ ಮುಳ್ಳಿನ ಕಾಡಾಗಿದೆ. ಮನುಷ್ಯರೆಲ್ಲರೂ ಮುಳ್ಳಾಗಿದ್ದಾರೆ. ಪರಸ್ಪರರಿಗೆ ದುಃಖನೇ ಕೊಡ್ತಾ ಇದ್ದಾರೆ. ಭಾರತ್ गार्डन ऑफ अल्लाह था, गॉड ने स्थापन किया था, शिवाय नमः भी कहते. शिव बाबा ने कैसे स्थापन किया? बरोबर ब्रह्मा द्वारा गार्डन ऑफ अल्लाह या दैवी फूलों का बगीचा ಸ್ಥಾಪನ್ कर रहे. ಪರಮಾತ್ಮನೇ ಬಂದು ಬ್ರಹ್ಮನ ಮೂಲಕ ಈ ಹೂವಿನ ತೋಟವನ್ನು, ಹೊಸ ಜಗತ್ತನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಕಾಟೋಂ ಕೆ ಜಂಗಲ್ ಕೋ ಬದಲ್ ದೈವಿ ಸ್ವರಾಜ್ಯ ಸ್ಥಾಪನ್ ಕರೆಂಗೆ. ಮುಳ್ಳಿನ ಕಾಡನ್ನು ಬದಲಾಯಿಸಿ ಹೂವಿನ ಪ್ರಪಂಚವನ್ನು ಸ್ಥಾಪನೆ ಮಾಡ್ತಾರೆ. ದೈವಿ ಸ್ವರಾಜ್ಯದ ಸ್ಥಾಪನೆ ಮಾಡ್ತಾರೆ. बच्चों को निमंत्रण देते हैं. यहाँ भी बच्चों ने निमंत्रण दिया कि बाबा आकर देखो, हम चित्रों पर कैसे समझाते हैं कि नई दुनिया की स्थापना, पुरानी दुनिया का विनाश कैसे हो रहा है. आप आकर देखो और श्रीमत दो, बुला रहे. ಲೌಕಿಕದ ಜನ ನಿಮಗೆ ಕರೀತಾರೆ, ನೀವು ಬಾಬನಿಗೆ ಕರೀತೀರಿ. ಬಾಬಾ, ನಾವು ಇಂಥ ಸ್ಥಳದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ ಮತ್ತು ಜನರಿಗೆ ಹೊಸ ಜಗತ್ತು ಹಳೆ ಜಗತ್ತಿನ ವಿಚಾರ ಹೇಳ್ತಾ ಇದ್ದೀವಿ. ತಾವು ಸಹ ಬಂದು ಒಮ್ಮೆ ನೋಡ್ರಿ, ನಮಗೆ ಸಲಹೆ ಕೊಡಿ, ಶ್ರೀಮತ ಕೊಡಿ ಅಂತ ಮಕ್ಕಳು ತಂದೆಗೆ ಕರೀತಾರೆ. अब इन चित्रों पर किसको समझाना तो बहुत सहज है. ऊपर में परमपिता परमात्मा का ಚಿತ್ರ. ಬಾಬಾ ಹೇಳ್ತಾರೆ, ಚಿತ್ರಗಳ ಮೂಲಕ ಒಬ್ಬರಿಗೆ ತಿಳಿಸುವುದು ಬಹಳ ಸಹಜ ಇದೆ. ಪ್ರತಿಯೊಂದು ಚಿತ್ರದಲ್ಲಿ ಮೇಲೆ ಪರಮಾತ್ಮನ ಚಿತ್ರ, ಶಿವನ ಚಿತ್ರ ಇರಬೇಕು. ಶಿವಾಯ ನಮಃ सबसे ऊंचे, वही नई दुनिया रचते. ಶಿವಾಯ ನಮಃ ಅಂತ ಯಾರಿಗೆ ಮಹಿಮೆ ಇದೆ ಅವನು ಎಲ್ಲರಿಗಿಂತ ಮೇಲೆ ಇದ್ದಾನೆ. ಅವನೇ ಬಂದು ಹೊಸ ಜಗತ್ತಿನ ರಚನೆ ಮಾಡ್ತಾರೆ. ನಯೇ ಭಾರತ್ ಮೇ ಇನ ದೇವಿ ದೇವತಾ लक्ष्मी नारायण का ही राज्य था. तो ऊंचे ते ऊंचा परमपिता परमात्मा वह फिर से सूर्यवंशी चंद्रवंशी राजधानी की ಸ್ಥಾಪನಾ करते. ಜನರಿಗೆ ತಿಳಿಸಿ, ಹೊಸ ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಅದನ್ನು ಪರಮಾತ್ಮನೇ ಬಂದು ಸ್ಥಾಪನೆ ಮಾಡಿದರು. ಈಗ ಪುನಃ ಸೂರ್ಯವಂಶ ಚಂದ್ರವಂಶದ ರಾಜಧಾನಿಯನ್ನು ಪರಮಾತ್ಮನೇ ಬಂದು ಸ್ಥಾಪನೆ ಮಾಡ್ತಿದ್ದಾರೆ. ब्रह्मा और ब्रह्मा कुमार कुमारियों के द्वारा. वह सतयुग में थे तो स्थापना जरूर कलयुग अंत्य में की होगी. ಬಾಬಾ ಹೇಳ್ತಾರೆ, ಬ್ರಹ್ಮ ಕುಮಾರ್ ಕುಮಾರಿಯರ ಮೂಲಕ ಪರಮಾತ್ಮ ಸತ್ಯಯುಗದ ಸ್ಥಾಪನೆ ಮಾಡ್ತಾನೆ. ಅಂದರೆ ಸತ್ಯಯುಗದ ಸ್ಥಾಪನೆ ಮಾಡುವಂಥವರು ಕಲಿಯುಗದ ಕೊನೆ ಸಮಯದಲ್ಲಿ ಸಂಗಮ ಯುಗದಲ್ಲಿನೇ ನಿರ್ಮಾಣದ ಕಾರ್ಯ ಮಾಡಿದರು. ಅಬ್ ಫಿರ್ ಸಂಗಮ ಯುಗ ಪರ್ ಕರ್ ರಹೆ. ಮತ್ತು ಬ್ರಹ್ಮ ಹಾಗೂ ಬ್ರಹ್ಮ ಕುಮಾರ್ ಕುಮಾರಿಯರು
ಪುನಃ ಸಂಗಮ ಯುಗದಲ್ಲಿ ಆ ಕಾರ್ಯ ಮಾಡ್ತಾ ಇದ್ದಾರೆ. वास्तव में सभी आत्माएं शिव की संतान हैं और प्रजापिता ब्रह्मा के भी बच्चे. हर एक आत्मा में पार्ट सारा नोंधा हुआ है. ಎಲ್ಲರೂ ಶಿವನ ಮಕ್ಕಳೇ ಮತ್ತು ಪ್ರಜಾಪಿತ ಬ್ರಹ್ಮನಿಗೂ ಮಕ್ಕಳೇ. ಆದರೆ ಅವರಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿದೆ. ಪ್ರತಿಯೊಬ್ಬರ ಪಾತ್ರ ನಾಟಕದಲ್ಲಿ पूर्व निर्धारित आಗಿದೆ. पहले पार्टधारी यह है जिसको पूरे 84 जन्म लेने, पुनर्जन्म लेने का रसम तो शुरू से चलता आया है. ಮೊದಲಿನಿಂದ ಪಾತ್ರ ಮಾಡೋರು 84 ಜನ್ಮಗಳಲ್ಲಿ ಬರ್ತಾರೆ. ಹೀಗೆ ಪುನರ್ಜನ್ಮ ತೆಗೆದುಕೊಳ್ಳುವಂಥ ಪದ್ಧತಿ ಪ್ರಾರಂಭದಿಂದನೇ ಶುರು ಆಗ್ತದೆ. ಸತೋ ಪ್ರಧಾನ್ ಫಿರ್ ಸತೋ ರಜೋ ತಮೋ ಬನೆ. सतो प्रधान जब थे तो सूर्यवंशी लक्ष्मी नारायण का राज्य था. 16 कला संपूर्ण थे, फिर 14 कला बने. इन 2 युगों को गार्डन ऑफ फ्लावर कहा जाता है. वह था सुखधाम. यह चित्रों पर समझाना बड़ा सहज. ಯಾರು 84 ಜನ್ಮಗಳಲ್ಲಿ ಬರ್ತಾರೆ ಅವರು ಮೊದಲು ಸತೋಪ್ರಧಾನ ಸೂರ್ಯವಂಶದ ರಾಜ್ಯದಲ್ಲಿ ಇರ್ತಾರೆ. 16 ಕಲಾ ಸಂಪೂರ್ಣ ಆಗಿರ್ತಾರೆ. ನಂತರ 14 ಕಲೆಗಳಲ್ಲಿ ಬರ್ತಾರೆ, ಅಂದರೆ ಸತೋಗುಣದಲ್ಲಿ ಬರ್ತಾರೆ. ನಂತರ ರಜೋ ತಮೋ ಗುಣದಲ್ಲೂ ಸಹ ಬರ್ತಾರೆ. ಮೊದಲಿನ 2 ಯುಗಗಳಿಗೆ ಪರಮಾತ್ಮನ ಹೂತೋಟ ಅಂತ ಹೇಳಲಾಗ್ತದೆ. ಯಹ ಚಿತ್ರೋಂ ಪರ್ ಸಮझाना ಬಡಾ ಸಹಜ್. ಮೊದಲಿನ 2 ಯುಗಗಳಿಗೆ ಸುಖಧಾಮ ಅಂತ ಹೇಳ್ತಾರೆ. ಈ ಎಲ್ಲ ವಿಚಾರಗಳನ್ನು ನೀವು ಚಿತ್ರಗಳ ಮೂಲಕ ಬಹಳ ಸಹಜವಾಗಿ ಜನರಿಗೆ ತಿಳಿಸಬಹುದು. ऊपर में शिव बाबा जिस द्वारा विश्व नव निर्माण हो रहा है, ब्रह्मा विष्णु शंकर उनको रचने वाला शिव बाबा. ಬಾಬಾ ಹೇಳ್ತಾರೆ, ಪ್ರತಿಯೊಂದು ಚಿತ್ರದಲ್ಲಿ ಮೇಲೆ ಪರಮಾತ್ಮನ ಚಿತ್ರ ಇರಬೇಕು. ಅವನೇ ವಿಶ್ವ ನವ ನಿರ್ಮಾಣ ಮಾಡ್ತಿದ್ದಾನೆ ಅಂತಲೂ ಹೇಳಬೇಕು. ಬ್ರಹ್ಮ ವಿಷ್ಣು ಶಂಕರರ ರಚಯಿತನು ಆ ಶಿವ ತಂದೆ ಆಗಿದ್ದಾರೆ ಅನ್ನೋದು ಜನರಿಗೆ ತಿಳಿಸಬೇಕು. अब इतने सब धर्म है, सिर्फ एक देवता धर्म नहीं, वह प्रायलोप हो गया है. जो देवता धर्म वाले थे वह अपने को हिंदू कहला रहे, क्योंकि सतयुग में सब पावन थे, अब सब पतित है. ಈ ಕೊನೆ ಕಾಲದಲ್ಲಿ ಅನೇಕ ಧರ್ಮಗಳನ್ನು ನೋಡ್ತಾ ಇದ್ದೀವಿ. ಆದರೆ ಮೂಲ ಧರ್ಮ ದೇವತಾ ಧರ್ಮ ಪ್ರಾಯಲೋಪ ಆಗಿದೆ. ಅವರೆಲ್ಲರೂ ತಮಗೆ ಹಿಂದೂಗಳು ಅಂತ ಹೇಳ್ಕೊಳ್ತಿದ್ದಾರೆ. ಯಾಕೆ ಅಂದರೆ ಎಲ್ಲರೂ ಪತಿತ ಆಗಿದ್ದಾರೆ. ಅವರೇ ಸತ್ಯಯುಗದಲ್ಲಿ ಇರುವಾಗ ಪಾವನ ಆಗಿದ್ದರು. अब पतित पावन बाप समझाते हैं बच्चे, फिर और भाई बहनों को समझाते. ಆ ತಂದೆಯ ಹೆಸರಾಗಿದೆ ಪತಿತ ಪಾವನ. ಅವನು ಮೊದಲು ಮಕ್ಕಳಿಗೆ ಈ ಜ್ಞಾನ ಹೇಳಿಕೊಡ್ತಾನೆ. ಮಕ್ಕಳು ಇತರ ಸೋದರ ಸೋದರಿಯರಿಗೆ ಇದನ್ನು ತಿಳಿಸ್ತೀರಿ. ಪತಿತ ಬನಾನೆ ವಾಲಾ ಹೇ ರಾವಣ, जिसको वर्ष वर्ष जलाते. रावण का कोई रूप नहीं, वह है गुप्त. ಎಲ್ಲರನ್ನೂ ಪತಿತ ಮಾಡಿದವನೇ ರಾವಣ. ಅವನ ಪ್ರತಿಮೆಯನ್ನು ವರ್ಷ ವರ್ಷವೂ ಸುಟ್ಟಾಕ್ತಾರೆ. ಆದರೆ ಅವನು ಗುಪ್ತವಾಗಿದ್ದಾನೆ.
5 विकार स्त्री के, 5 विकार पुरुष के। भारत का बड़े ते बड़ा दुश्मन है रावण, जिसने भारत को ಕೌಡಿ ಮಿಸಲ್ बनाया है. ಬಾಬಾ ಹೇಳ್ತಾರೆ, ಸ್ತ್ರೀಯಲ್ಲಿ ಇರುವಂತಹ 5 ವಿಕಾರಗಳು, ಪುರುಷನಲ್ಲಿ ಇರುವಂತಹ 5 ವಿಕಾರಗಳಿಗೆ ರಾವಣ ಅಂತ ಹೇಳಲಾಗಿದೆ. ಸ್ತ್ರೀಯಲ್ಲಿ ಇರುವ 5 ವಿಕಾರಗಳು, ಪುರುಷನಲ್ಲಿ ಇರುವ 5 ವಿಕಾರಗಳು ಎರಡೂ ಸೇರಿಸಿ 10 ವಿಕಾರಗಳ ಸಂಕೇತವೇ 10 ತಲೆಗಳ ರಾವಣ ಆಗಿದ್ದಾನೆ. ಅವನೇ ಈ ಭಾರತವನ್ನು ಕೌಡೆ ಸಮಾನ ಮಾಡಿದ್ದಾನೆ. ಭಾರತದ ದೊಡ್ಡ ಶತ್ರು, ಪ್ರಥಮ ಶತ್ರು ಈ ರಾವಣ ಆಗಿದ್ದಾನೆ. अब इस रावण पर जीत पहनो मेरी मत द्वारा. इस समय सभी पतित बन गए हैं. इस कारण परमात्मा की ही श्रीमत चाहिए. ಶ್ರೀಮತ್ ಹೇ ಭಗವಾನ್. ಬಾಬಾ ಹೇಳ್ತಾರೆ, ಈ ರಾವಣನ ಮೇಲೆ ನೀವು ಜಯ ಗಳಿಸಿರಿ. ಈ ಸಮಯದಲ್ಲಿ ಎಲ್ಲರೂ ಪತಿತ ಆಗಿದ್ದರೆ ಪಾವನ ಆಗಲಿಕ್ಕಾಗಿ ಪರಮಾತ್ಮನ ಶ್ರೀಮತ ಬೇಕು. ಭಗವಾನ ವಾಚ್ಯ, ಹೇ ಬಚ್ಚೋ ಅಥವಾ ಆತ್ಮಾಯಿ, तुम सारा समय देह अभिमानी रहे हो, अब देही ಅಭಿಮಾನಿ ಬನು. ಬಾಬಾ ಹೇಳ್ತಾರೆ, ದ್ವಾಪರ ಯುಗದಿಂದ ನೀವು ಸಂಪೂರ್ಣ ದೇಹ ಅಭಿಮಾನದಲ್ಲಿ ಇದ್ದರೆ ಈಗ ಆತ್ಮ ಅಭಿಮಾನಿ ಆಗಿರಿ. ತುಮ್ ಆತ್ಮ ಅಮರ ಹೋ, तुम ही शरीर छोड़ती और लेती हो. बाप कहते, हे ब्रह्मा, तुम अपने को नहीं जानते हो, तुम्हारे लिए ही गाते हैं. आधा कल्प ब्रह्मा का दिन, आधा कल्प ब्रह्मा की रात. ಈಗ ಭಗವಾನ ವಾಚ್ಯ ಇದೆ, ಮಕ್ಕಳೇ, ನೀವು ದ್ವಾಪರ ಯುಗದಿಂದ ದೇಹ ಅಭಿಮಾನದಲ್ಲಿ ಇದ್ರಿ, ಈಗ ಆತ್ಮ ಅಭಿಮಾನಿ ಆಗಿರಿ. ನೀವು ಆತ್ಮ ಅಮರ ಆಗಿದ್ದೀರಿ. ಈ ದೇಹ ಬಿಡ್ತಾ ಇರ್ತೀರಿ, ಮತ್ತೊಂದು ದೇಹ ಪಡ್ಕೊಳ್ತಾ ಇರ್ತೀರಿ. ಬಾಬಾ ಬ್ರಹ್ಮ ಬಾಬೋರ್ಗೂ ಹೇಳ್ತಾರೆ, ಹೇ ಬ್ರಹ್ಮ, ನಿಮಗೆ ನಿಮ್ಮ ಪೂರ್ವಜನ್ಮದ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಆದರೆ ನಿಮ್ಮ ಪಾತ್ರನೇ ಸಂಪೂರ್ಣ ಕಲ್ಪದಲ್ಲಿ ನಡೀತದೆ. ಆದ್ದರಿಂದ ಅರ್ಧ ಕಲ್ಪಕ್ಕೆ ಬ್ರಹ್ಮನ ಹಗಲು ಅಂತ ಹೇಳ್ತಾರೆ, ಅರ್ಧ ಕಲ್ಪಕ್ಕೆ ಬ್ರಹ್ಮನ ರಾತ್ರಿ ಅಂತ ಹೇಳ್ತಾರೆ. तुम बच्चे इन बातों को समझे हुए हो, तब तो प्रदर्शनी खोली है, अब ಚಿತ್ರೋं ದ್ವಾರಾ ಸಮझाओ. ಮಕ್ಕಳಿಗೆ ಈ ಎಲ್ಲ ವಿಚಾರಗಳು ತಿಳಿದಿರೋದ್ರಿಂದನೇ ತಾವು ಈ ಪ್ರದರ್ಶನವನ್ನು ಹಾಕಿದ್ದೀರಿ. ಅದರ ಮೂಲಕ ಜನರಿಗೆ ಜ್ಞಾನ ತಿಳಿಸಿರಿ. ಯ ಬ್ರಹ್ಮ और ब्रह्मा कुमार कुमारियाँ परमात्मा द्वारा अपना वर्षा ले रहे हैं. गाया जाता है, ज्ञान सूर्य प्रगटा, अज्ञान अंधेर विनाश. उस सूर्य की बात नहीं है, मैं ज्ञान सूर्य इस समय ज्ञान वर्षा कर रहा हूँ, जिससे तुम पतित से पावन बन रहे हो. ಬಾಬಾ ಹೇಳ್ತಾರೆ, ಬ್ರಹ್ಮನ ಮೂಲಕ ತಾವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರು ಆ ಪರಮಪಿತ ಪರಮಾತ್ಮನ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೀರಿ. ಗಾಯನ ಇದೆ, ಜ್ಞಾನ ಸೂರ್ಯನ ಅವತರಣೆಯಿಂದ ಅಜ್ಞಾನದ ಅಂಧಕಾರ ವಿನಾಶ ಆಗ್ತದೆ ಅಂತ. ಆ ಸ್ಥೂಲ ಸೂರ್ಯನ ವಿಷಯ ಇದಲ್ಲ, ಇದು ಜ್ಞಾನ ಸೂರ್ಯನ ವಿಷಯ. ಇಲ್ಲಿ ಮತ್ತೊಂದು ವಂಡರ್ಫುಲ್ ವಿಚಾರ ಏನಂದರೆ, ಇಲ್ಲಿ ಸೂರ್ಯ ಜ್ಞಾನದ ಮಳೆ ಸುರಿಸ್ತಾನೆ. ಲೌಕಿಕ ಭೌತಿಕ ಪ್ರಪಂಚದಲ್ಲಿ ಸೂರ್ಯ ಶಾಖ ಕೊಡ್ತಾನೆ, ತಾಪ ಕೊಡ್ತಾನೆ. ಆದರೆ ಇಲ್ಲಿ ಜ್ಞಾನ ಸೂರ್ಯ ಜ್ಞಾನದ ಮಳೆಯನ್ನು ಸುರಿಸಿ ಆತ್ಮರನ್ನು ಶೀತಲ ಮಾಡ್ತಾನೆ.
ಆ ಜ್ಞಾನದ ಮಳೆಯಿಂದ ನೀವು ಪಾವನ ಆಗ್ತೀರಿ. ಬರಸಾತ್ ಕಾ ಪಾನಿ ಕೋಯಿ ಕೋ ಪಾವನ್ ನಹಿ ಬನಾಯಿ. ಮಳೆಯ ನೀರು ಯಾರನ್ನೂ ಪಾವನ ಮಾಡೋದಿಲ್ಲ. ಪತೀತ ಬನಾತಾ ಹೇ ರಾವಣ್ ಔರ್ ಪಾವನ್ ಬನಾತಾ ಹೇ ಬಾಪ್. ನಿರಾಕಾರ ರಾಮ ಎಲ್ಲರನ್ನೂ ಪಾವನ ಮಾಡ್ತಾನೆ, ಆದರೆ ರಾವಣ ಎಲ್ಲರನ್ನೂ ಪತಿತ ಮಾಡ್ತಾನೆ. ರಾವಣ ಕೋ ಶೈತಾನ್ ಔರ್ ರಾಮ್ ಕೋ ಭಗವಾನ್ ಕಹಾ ಜಾತಾ. ರಾವಣನಿಗೆ ರಾಕ್ಷಸ, ಭೂತ ಅಂತ ಹೇಳಲಾಗ್ತದೆ. ರಾಮನಿಗೆ ಭಗವಂತ, ಪರಮಾತ್ಮ ಅಂತ ಹೇಳಲಾಗ್ತದೆ. ವಹ ರಾಮ್ ಸೀತಾವಾಲ ನಹಿ. ಇಲ್ಲಿ ರಾಮ ಅಂದರೆ ಸೀತೆಯ ಪತಿಯಾಗಿರುವಂತಹ ರಾಜಾರಾಮ ಅಲ್ಲ. ಇಲ್ಲಿ ರಾಮ ಅಂದರೆ ನಿರಾಕಾರ ರಾಮ, ಪರಮಾತ್ಮ ಆಗಿದ್ದಾನೆ. तुम बच्चों को यह स्थापना और विनाश का राज भी समझाना है. इसके लिए यह विश्व नवनिर्माण प्रदर्शनी है. कोई भी शास्त्र में यह नहीं है कि परमात्मा ब्रह्मा द्वारा सुखधाम की स्थापना करते, रावण फिर दुखधाम बनाते, बाप आकर सुखधाम बनाते. ನೀವು ಮಕ್ಕಳು ಪ್ರದರ್ಶನದ ಮೂಲಕ ಸ್ಥಾಪನೆ ಮತ್ತು ವಿನಾಶದ ರಹಸ್ಯವನ್ನು ಸಹ ಜನರಿಗೆ ತಿಳಿಸಬೇಕು. ಪರಮಾತ್ಮ ಬ್ರಹ್ಮನ ಮೂಲಕ ಸುಖಧಾಮದ ಸ್ಥಾಪನೆ ಮಾಡ್ತಾನೆ ಅನ್ನುವ ವಿಷಯ ಯಾವ ಶಾಸ್ತ್ರಗಳಲ್ಲಿಯೂ ಇಲ್ಲ. ರಾವಣ ಮತ್ತೆ ಈ ಜಗತ್ತನ್ನು ದುಃಖಧಾಮ ಮಾಡ್ತಾನೆ. ಆಧಾ ಕಲ್ಪ ಸುಖ, ಆಧಾ ಕಲ್ಪ ದುಃಖ. ಸತ್ಯ ತ್ರೇತಾ ದಿನ್, ದ್ವಾಪರ ಕಲಿಯುಗ ರಾತ್. ಈ ನಾಟಕದಲ್ಲಿ ಅರ್ಧ ಕಲ್ಪ ಸುಖ ಇದೆ, ಅರ್ಧ ಕಲ್ಪ ದುಃಖ ಇದೆ. ಸತ್ಯತ್ರೇತಾಯುಗ ಹಗಲು, ದ್ವಾಪರ ಕಲಿಯುಗ ರಾತ್ರಿಯಾಗಿದೆ. रात में ठोकरें खाते, भगवान को ढूंढने के लिए धक्का खाते. ರಾತ್ರಿಯ ಸಮಯದಲ್ಲಿ ಎಲ್ಲರೂ ಅಲ್ದಾಡ್ತಾರೆ, ಪೆಟ್ಟು ತಿಂತಾರೆ. ಭಗವಂತನನ್ನು ಹುಡುಕೋದಕ್ಕಾಗಿ ಭಕ್ತರು ಸಾಕಷ್ಟು ಅಲ್ದಿದ್ದಾರೆ. ಯಹ ಭಿ ಡ್ರಾಮಾ ಮೇ ನೂಂದ್ ಹೈ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. आधा कल्प ज्ञान, आधा कल्प भक्ति, ज्ञान का सागर अथवा ज्ञान सूर्य परम पिता परमात्मा को ही कहा जाता. भारत में ही शिव जयंती मनाते हैं. इससे सिद्ध है कि भारत ही शिव की जन्म भूमि है. ज्ञाನ ಸಾಗರ, ಜ್ಞಾನ ಸೂರ್ಯ ಅಂತ ಆ ಪರಮ ಪಿತನಿಗೆ ಹೇಳಲಾಗ್ತದೆ. ಆ ಪರಮಾತ್ಮ ತಂದೆ ಈ ಭಾರತದಲ್ಲಿಯೇ ಬರುವುದರಿಂದ ಭಾರತೀಯರು ಶಿವ ಜಯಂತಿಯ ಆಚರಣೆ ಮಾಡ್ತಾರೆ. ಇದರಿಂದ ಸಿದ್ಧ ಆಗ್ತದೆ ಶಿವನ ಜನ್ಮಭೂಮಿ ಈ ಭಾರತ ದೇಶ ಆಗಿದೆ. ವಹಿ ಆಕರ್ ಬ್ರಹ್ಮ ದ್ವಾರ ಸ್ಥಾಪನಾ ಕರ್ತೆ, ವಹಿ ಫಿರ್ ಪಾಲನಾ ಕರ್ತೆ. ಆ ಪರಮಾತ್ಮನೇ ಬಂದು ಬ್ರಹ್ಮಾರವರ ಮೂಲಕ ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಾರೆ. ಆ ಬ್ರಹ್ಮನೇ ಹೊಸ ಜಗತ್ತಿನಲ್ಲಿ ನಾರಾಯಣ ಆಗಿ ಆ ದೇವತೆಗಳ ಪಾಲನೆ ಮಾಡ್ತಾರೆ. ಅಬ್ ವಹ ಆತ್ಮ ಪತಿತ ಬನಿ, ಫಿರ್ ಉನ್ಕೆ ಹಿ ಶರೀರ್ ಮೇ ಆಕರ್ ಉನ್ಕಾ ನಾಮ್ ಬ್ರಹ್ಮ ರಕ್ತ. ಆ ನಾರಾಯಣನ ಆತ್ಮನೇ ಕಲಿಯುಗದ ಕೊನೆಗೆ ಪತಿತ ಆಗಿರ್ತದೆ. ಅವರ ದೇಹದಲ್ಲಿ ನಾನು ಬಂದು ಅವರಿಗೆ ಹೊಸ ನಾಮಕರಣ ಮಾಡ್ತೀನಿ. ಪ್ರಜಾಪಿತ ಬ್ರಹ್ಮ ಅಂತ ಹೊಸದಾಗಿ ಹೊಸ ಹೆಸರನ್ನು ಇಡ್ತೀನಿ. पहले यह बात समझानी है कि परमात्मा से तुम्हारा क्या संबंध. जरूर कहेंगे बाप है.
ಮೊದಲು ನೀವು ಬಂದವರಿಗೆ ಕೇಳಿರಿ, ಪರಮಾತ್ಮನ ಜೊತೆಗೆ ನಿಮಗೆ ಯಾವ ಸಂಬಂಧ ಇದೆ. ಆಗ ಅವರು ಅವಶ್ಯವಾಗಿ ಹೇಳ್ತಾರೆ, ಪರಮಾತ್ಮ ನಮಗೆ ತಂದೆ ಅಂತ. ವಹ ತೋ ಸಬ್ ಆತ್ಮಾओं का बाप हुआ, ಶಿವ ಬಾಬಾಕ್ಕೆ ತುಮ್ ಸಬ್ ಬಚ್ಚೆ ಹೋ. ನಂತರ ಹೇಳ್ರಿ, ಅವನು ಎಲ್ಲ ಆತ್ಮರಿಗೂ ತಂದೆ, ನೀವೆಲ್ಲರೂ ಅವನ ಮಕ್ಕಳು. ಇಸ್ ಸಮಯ ಭಗತ್ ಹೋ, ಭಗವಾನ್ ಕೋ ಸಬ್ ಯಾದ್ ಕರ್ತೆ. ನೀವು ಅವನ ಮಕ್ಕಳೇ. ಈ ಸಮಯದಲ್ಲಿ ನೀವು ಅವನ ಭಕ್ತರಾಗಿ ಅವನನ್ನು ನೆನಪು ಮಾಡ್ತಿದ್ದೀರಿ. ಭಗತ್ ಕಹತೆ, ಹೇ ಭಗವಾನ್, ಹಮ್ಕೋ ಭಕ್ತಿ ಕಾ ಫಲ್ ದೋ, ಹಮ್ ದುಃಖಿ ಹೇ, ಜೀವನ್ ಮುಕ್ತಿ ದೋ. ಭಕ್ತರು ಸಹ ಭಗವಂತನ ಹತ್ತಿರ ಭಕ್ತಿಯ ಫಲವನ್ನು ಕೇಳ್ತಾ ಇರ್ತಾರೆ. ಹೇ ಭಗವಂತ, ನಮ್ಮ ದುಃಖವನ್ನು ದೂರ ಮಾಡು, ನಮಗೆ ಜೀವನ ಮುಕ್ತಿ ಕೊಡು ಅಂತ ಕೇಳ್ತಾರೆ. ಸಾಧು ಲೋಗ್ ಭಿ ಸಾಧನಾ ಕರ್ತೆ ಹೇ, ಹಮೇ ಮುಕ್ತಿ ಜೀವನ್ ಮುಕ್ತಿ ದೋ. ಇಸ್ ಸಮಯ ಸಬ್ ಪುಕಾರ್ತೆ ಭಿ ಹೇ, ಪತಿತೋಂ ಕೋ ಪಾವನ್ ಬನಾओ. ಎಲ್ಲ ಭಕ್ತರು ಸಾಧು ಸಂತರು ಸಹ ಮುಕ್ತಿ ಜೀವನ್ ಮುಕ್ತಿಗಾಗಿ ಸಾಧನೆ ಮಾಡ್ತಾ ಇದ್ದಾರೆ, ಕರೀತಾ ಇದ್ದಾರೆ. ಹೇ ಭಗವಂತ, ಬಂದು ನಮ್ಮನ್ನು ಪಾವನ ಮಾಡು. ಬಾಬಾ ಡೈರೆಕ್ಷನ್ ದೇತೆ, ಐಸೆ ಐಸೆ ಸಮझಾओ. ಬಾಬಾ ಈ ಎಲ್ಲ ವಿಷಯಗಳ ಬಗ್ಗೆ ನಿಮಗೆ ಡೈರೆಕ್ಷನ್ ಕೊಡ್ತಾರೆ, ಸಲಹೆಗಳನ್ನು ಕೊಡ್ತಾರೆ. ಮಕ್ಕಳೇ, ಜನರಿಗೆ ಜ್ಞಾನ ಹೇಳುವಾಗ ಈ ಥರ ಹೇಳಿರಿ, ಹಮ್ ಆತ್ಮ ಶಾಂತಿ ಧಾಮ್ ಮೇ रहने वाली, अब एक शरीर छोड़ दूसरा ले, पार्ट जरूर बजाना है, वर्णों से भी पास होना होता है, यह ड्रामा अविनाशी बना हुआ है. ನಾವೆಲ್ಲ ಆತ್ಮರು ಶಾಂತಿಧಾಮದ ನಿವಾಸಿಗಳು. ಇಲ್ಲಿ ಬಂದು ಪಾತ್ರ ಮಾಡ್ತೀವಿ. ಪಾತ್ರ ಮಾಡುವಾಗ ಒಂದು ದೇಹ ಬಿಟ್ಟು ಮತ್ತೊಂದು ದೇಹದಲ್ಲಿ ಹೋಗಿ ಪಾತ್ರ ಮಾಡಬೇಕಾಗ್ತದೆ. ಇದು ಅವಿನಾಶಿ ನಾಟಕ. ಈ ನಾಟಕದಲ್ಲಿ ಪಾತ್ರ ಮಾಡುವಾಗ ಅನೇಕ ವರ್ಣಗಳಲ್ಲಿಯೂ ಸಹ ನಾವು ಬರಬೇಕಾಗ್ತದೆ. ಚಕ್ರ ಫಿರ್ತಾ ಹೈ, ಇಸ್ಕೋ ಭಿ ಜಾನನಾ ಚಾಹಿಯೆ. ಪತಿತ ಪಾವನ್ ಏಕ್, ರಚಯಿತ ಏಕ್, ದುನಿಯಾ ಭಿ ಏಕ್. ಈ ನಾಟಕದ ಚಕ್ರ ಅನಾದಿ ಅವಿನಾಶಿಯಾಗಿ ಸುತ್ತಾಗ್ತದೆ ಅಂತಲೂ ತಿಳಿಸ್ರಿ. ಈ ನಾಟಕದ ರಚಯಿತನೂ ಒಬ್ಬನೇ, ನಾಟಕನೂ ಒಂದೇ, ಜಗತ್ತೂ ಒಂದೇ, ಪತಿತ ಪಾವನನು ಒಬ್ಬನೇ. पूछते हैं, पावन से पतित कैसे बने? रावण की आसुरी मत पर चलने से 5 विकार आ जाते हैं. 5 विकारों को ही रावण मत कहा जाता है. ಕೇಳ್ತಾರೆ, ಪತಿತರು ಪಾವನ ಹೇಗೆ ಆಗಬೇಕು? ಪಾವನರು ಪತಿತ ಯಾಕೆ ಆಗಿದ್ದಾರೆ? ಆಗ ತಿಳಿಸ್ರಿ, ರಾವಣನ ಆಸುರಿ ಮತದಂತೆ ನಡೆದು 5 ವಿಕಾರಗಳು ಪ್ರತಿಯೊಬ್ಬರಲ್ಲಿ ಬಂದಿರುವ ಕಾರಣ ಎಲ್ಲರೂ ಪತಿತ ಆಗಿದ್ದಾರೆ. 5 ವಿಕಾರಗಳಿಗೆ ರಾವಣನ ಮತ ಅಂತ ಹೇಳಲಾಗ್ತದೆ. ರಾವಣನ ಕಾರಣದಿಂದ ಎಲ್ಲರೂ ಪತಿತ ದುಃಖಿ ಆಗಿರುವ ಕಾರಣ ರಾವಣನನ್ನು ಪ್ರತಿ ವರ್ಷವೂ ಭಾರತದಲ್ಲಿ ಸುಟ್ಟಾಕ್ತಾರೆ. ಪರಂತು ರಾವಣ ಜಲ್ತಾ ಹಿ ನೈ. ಆದರೆ ವರ್ಷವೂ ಅವನನ್ನು ಸುಟ್ಟಾಕಿದ್ರೂ ಅವನು ಇನ್ನೂ ಸತ್ತಿಲ್ಲ ಅಂತ ಹೇಳ್ತಾರೆ. ಸುಟ್ಟೋಗಿಲ್ಲ ಅವನು, ದಿನೇ ದಿನೇ ಬೆಳೀತಾನೇ ಇದ್ದಾನೆ. ಬಾಪ್ ಕಹತೆ, ಬಚ್ಚೆ ತುಮ್ಕೋ ಇಸ್ ರಾವಣ ಪರ್ ಜೀತ ಪಾನಿ. ಬಾಬಾ ಹೇಳ್ತಾರೆ, ಈ ರಾವಣನ ಮೇಲೆ ನೀವೀಗ ವಿಜಯಿ ಆಗಬೇಕು, ಜಯ ಗಳಿಸ್ಬೇಕು. ಜೋ ಜೀತೆಂಗೆ,
ವಹಿ ರಾಮ ರಾಜ್ಯಕ್ಕೆ ಮಾಲೀಕ್ ಬನೆ. ಯಾರು ಅವನನ್ನು ಗೆಲ್ತಾರೆ ಅವರೇ ರಾಮರಾಜ್ಯದ ಮಾಲೀಕ ಆಗ್ತಾರೆ. ಯಹ ಹೇ ಅಂತಿಮ ಜನ್ಮ, ಸೃಷ್ಟಿ ಕಾ ಅಂತ್ಯ. ಇದು ಅಂತಿಮ ಜನ್ಮ ಆಗಿದೆ, ಸೃಷ್ಟಿಯ ಅಂತ್ಯ ಆಗಿದೆ. ನಮ್ಮ ಜನ್ಮಗಳಲ್ಲಿನೂ ಅಂತಿಮ ಜನ್ಮ, ಸೃಷ್ಟಿಯ ಸಮಯನೂ ಅಂತಿಮ ಸಮಯ ಬಂದಿದೆ. ಸೃಷ್ಟಿ ಕಾ ಆದಿ ಭಿ ಬಾಪ್ ಕರ್ತೆ ಹೇ, ಅಂತ್ಯ ಕಾ ವಿನಾಶ ಭಿ ಬಾಪ್ ಕರ್ತೆ ಹೇ. ಸೃಷ್ಟಿಯ ಶುಭಾರಂಭನೂ ಬಾಬಾ ಮಾಡ್ತಾರೆ, ಅಂತ್ಯದ ವಿನಾಶವೂ ಸಹ ಬಾಬಾನೇ ಮಾಡ್ತಾರೆ. बाप कहते मैं नई दुनिया का फाउंडेशन लगाता हूँ और पुरानी दुनिया का ವಿನಾಶ भी कराता हूँ. ಬಾಬಾ ಹೇಳ್ತಾರೆ, ನಾನು ಹೊಸ ಜಗತ್ತಿನ ಬುನಾದಿ ಹಾಕ್ತೀನಿ, ಹಳೆ ಜಗತ್ತಿನ ವಿನಾಶ ಮಾಡ್ತೀನಿ. ಗಾಯಾ ಹುआ है ब्रह्मा द्वारा स्थापना, अब ब्रह्मा अकेला तो नहीं होगा. ಗಾಯನ ಇದೆ ಬ್ರಹ್ಮರವರ ಮೂಲಕ ಸ್ಥಾಪನೆ. ಈಗ ಬ್ರಹ್ಮ ಒಬ್ಬರೇ ಆ ಕೆಲಸ ಮಾಡೋದಿಲ್ಲ. ಬ್ರಹ್ಮ ಕುಮಾರ್ और कुमारियों द्वारा भारत को गार्डन ऑफ दैवी फ्लावर बनाता हूँ. ಇಲ್ಲಿ ಪರಮಾತ್ಮ ಹೇಳ್ತಾನೆ, ನಾನು ಬ್ರಹ್ಮ ಮತ್ತು ಬ್ರಹ್ಮ ಕುಮಾರ್ ಕುಮಾರಿಯರ ಮೂಲಕ ಈ ಭಾರತವನ್ನು ಭಗವಂತನ ತೋಟವನ್ನಾಗಿ ಮಾಡ್ತೀನಿ. ಯಹ ಕಾಟೋಂ ಕಾ ಜಂಗಲ್ ಇನ್ಕೋ ಅಬ್ ಆಗ ಲಗನಿ. ಇದು ಮುಳ್ಳಿನ ಕಾಡಾಗಿದೆ, ಇದು ಈಗ ಸುಟ್ಟೋಗ್ತದೆ. ತುಮ್ ಅಬ್ ಜಾಗೆ ಹೋ ಮನುಷ್ಯ ಸೋಯೆ ಹೇ. ಈ ಜಗತ್ತಿಗೆ ಬೆಂಕಿ ಹತ್ತಲಿದೆ, ನೀವು ಮೊದಲೇ ಜಾಗೃತ ಆಗಿದ್ದೀರಿ, ಉಳಿದವರು ಮಲಗಿದ್ದಾರೆ. यहाँ दुख अशांति है, बच्चों को हमेशा अपने शांति धाम ಸ್ವೀಟ್ ಹೋಮ್ ಕೋ ಯಾದ್ ಕರ್ನಾ ಹೈ. ಮಕ್ಕಳು ನೀವು ನಿರಂತರವಾಗಿ ಶಾಂತಿಧಾಮ ಅಂದರೆ ನಿಮ್ಮ ಮಧುರ ಮನೆಯನ್ನು ನೆನಪು ಮಾಡಬೇಕು. ತೋ ಸ್ವೀಟ್ ಬಾದಶಾಹಿ ವರ್ಷೆ ಮೇ ಮಿಲೇಗಿ. ಮಧುರ ಮನೆಯ ನೆನಪಿನಿಂದ, ಮಧುರ ತಂದೆಯ ನೆನಪಿನಿಂದ ನಿಮಗೆ ಮಧುರ ರಾಜಧಾನಿಯ ಆಸ್ತಿ ಸಹಜವಾಗಿ ಸಿಗುವುದು. इस रावण राज्य को भूलते जाओ. भारत जो परिस्थान था अब कब्रिस्तान बना है, फिर परिस्थान बनेगा. ಈ ರಾವಣ ರಾಜ್ಯವನ್ನು ಮರಿತಾ ಹೋಗ್ರಿ. ಭಾರತ ಮೊದಲು ಪರಿಸ್ಥಾನ ಆಗಿತ್ತು, ಈಗ ಕಬ್ರಿಸ್ತಾನ ಆಗಿದೆ, ಮತ್ತೆ ಪರಿಸ್ಥಾನ ಆಗ್ತದೆ. ಯಹ ಚಕ್ರ ಹೈ, ವಿಶ್ವ ನೈ ತಯಾರ್ ಹೋ ಜಾಯೇಗಿ ತೋ ಪುರಾನೆ ಕೋ ಜರೂರ್ ಆಗ್ ಲಗೇಗಿ. ಬಾಬಾ ಹೇಳ್ತಾರೆ, ಇದು ಚಕ್ರ. ಹೊಸ ವಿಶ್ವ ತಯಾರಾದಾಗ ಹಳೆ ಜಗತ್ತು ಸುಟ್ಟೋಗ್ತದೆ, ನಾಶ ಆಗ್ತದೆ. ಫಿರ್ ವಹಾ ಚಲ್ಕರ್ ಹೀರೆ ಜವಾಹರೋಂ ಕೆ महल बनाएंगे. अब तुमको नई दुनिया के लिए तैयार होना है. ಹೊಸ ಜಗತ್ತಿಗೆ ಹೋಗುವುದಕ್ಕಾಗಿ ನೀವು ಈಗ ತಯಾರಾಗಬೇಕು. ಅಲ್ಲಿ ಹೋದ ನಂತರ ವಜ್ರ ಮುತ್ತು ರತ್ನಗಳ ಬಂಗಾರದ ಮನೆಯಲ್ಲಿ ನೀವು ಇರ್ತೀರಿ. ಅಂತಹ ಅರಮನೆಗಳನ್ನು ನೀವೇ ಕಟ್ತೀರಿ. ಈಗ ನೀವು ಗುಡಿಸಲುಗಳಲ್ಲಿ ವಾಸ ಮಾಡ್ತಿದೆ. ಕಲ್ಪ ಕಲ್ಪ ಪತಿತ ದುನಿಯಾ ಸೋ ಪಾವನ್ ಬಂತಿ, ಪಾವನ್ ಸೋ ಪತಿತ ಬಂತಿ, ಪತಿತ ಧೀರೆ ಧೀರೆ ಬಂತಿ, ಮಕಾನ್ ನಯಾ ಜಲ್ದಿ ಬಂತ, ಪುರಾನಾ ಹೋನೆ ಮೇ ಟೈಮ್ ಲಗ್ತಾ ಹೈ. ಬಾಬಾ ಹೇಳ್ತಾರೆ, ಹೊಸ ಮನೆಯನ್ನು ಬೇಗ ಕಟ್ಟಿಬಿಡ್ತಾರೆ. ಆ ಹೊಸ ಮನೆ ಹಳೇದಾಗಲಿಕ್ಕೆ ಸಮಯ ಹಿಡಿತದೆ. ಹಾಗೆ ಹೊಸ ಜಗತ್ತನ್ನು ಸ್ವಲ್ಪ ಸಮಯದಲ್ಲಿ
ಅಂದರೆ ಸಂಗಮ ಯುಗದಲ್ಲಿ ನೀವು ನಿರ್ಮಾಣ ಮಾಡ್ತೀರಿ. ಆ ಹೊಸ ಜಗತ್ತು ಹಳೇದಾಗಲಿಕ್ಕೆ 5000 ವರ್ಷಗಳು ಬೇಕಾಗ್ತವೆ. ಜ್ಞಾನ ಸೆ ತುಮ್ ನಯೇ ವಿಶ್ವಕ್ಕೆ ಮಾಲಿಕ್ ಬನ್ ಜಾಯೆಂಗೆ. अब तुम 16 कला बनते हो, फिर 14 कला, फिर धीरे धीरे कला ಕಮ್ತಿ ಹೋತಿ ಜಾತಿ. ಈಗ ನೀವು ಹೊಸ ವಿಶ್ವದ ಮಾಲೀಕ ಆಗ್ತೀರಿ ಈ ಜ್ಞಾನ ಮತ್ತು ಯೋಗದಿಂದ. 16 ಕಲಾ ಸಂಪನ್ನ ಆಗ್ತೀರಿ. ನಿಧಾನಕ್ಕೆ ತ್ರೇತಾಯುಗದಲ್ಲಿ 14 ಕಲಾ ಸಂಪನ್ನ ಆಗ್ತೀರಿ. ಮತ್ತೆ ಕಲೆಗಳು ಕಡಿಮೆ ಆಗ್ತಾ ಬರ್ತವೆ. अब कलयुग में है 9 कला. ಭಾರತ್ ಪಾವನ್ ಥಾ, ಅಬ್ ಪತೀತ ಬನಾಯ್. ಕಲಿಯುಗದಲ್ಲಿ ಯಾವ ಕಲೆನೂ ಉಳಿದಿಲ್ಲ. ಭಾರತ ಪಾವನ ಆಗಿತ್ತು, ಈಗ ಪತಿತ ಆಗಿದೆ. ಯಹ ಖೇಲ್ ಭಾರತ್ ಪರ್ ಹಿ ಹೈ. ರಾವಣ ಸೆ ಹಾರೆ ಹಾರ್, ರಾವಣ ಸೆ ಜೀತೆ ಜೀತ್. अब तुम श्रीमत पर जीत पाते हो. ಪತಿತ ಮತ್ತು ಪಾವನ ಆಗುವ ಈ ಆಟ ಭಾರತದಲ್ಲಿ ನಡೀತದೆ. ರಾವಣನಿಗೆ ಗೆಲ್ಲುವುದರಿಂದ ನೀವು ಜಗತ್ತನ್ನೇ ಗೆಲ್ತೀರಿ. ರಾವಣನಿಗೆ ಸೋಲುವುದರಿಂದ ನೀವು ಸೋಲ್ತೀರಿ. ಈಗ ನೀವು ಶ್ರೀಮತದ ಆಧಾರದಿಂದ ರಾವಣನ ಮೇಲೆ ಜಯಶಾಲಿ ಆಗ್ತಿದ್ದೀರಿ. ಅಚ್ಚ मीठे मीठे सिक्की लदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. ಧಾರಣೆಗಾಗಿ ಮುಖ್ಯಾಂಶಗಳು. श्रीमत पर भारत को पावन बनाने की सेवा करनी है. ಶ್ರೀಮತದಿಂದ ಭಾರತವನ್ನು ಪಾವನ ಮಾಡುವ ಸೇವೆ ಮಾಡಬೇಕು. ರಾವಣ ಕಿ ಮತ ಕೋ ಛೋಡ್ ಏಕ ಬಾಪ ಕಿ ಶ್ರೀಮತ್ ಪರ್ ಚಲ್ನಾ ಹೈ. ರಾವಣನ ಮತವನ್ನು ಬಿಟ್ಟು ಒಬ್ಬ ತಂದೆಯ ಶ್ರೀಮತದಂತೆ ನಡೆಯಬೇಕು. ಎರಡನೇ, ಇಸ್ ದುಃಖಧಾಮ ಕೋ ಭೂಲ್ अपने स्वीट होम शांति धाम को याद करना है. स्वयं को नई दुनिया में चलने के लिए तैयार करना है. ಈ ದುಃಖಧಾಮವನ್ನು ಮರೆತು ನಿಮ್ಮ ಮಧುರ ಮನೆ ಶಾಂತಿಧಾಮವನ್ನು ನೆನಪು ಮಾಡಬೇಕು. ಸ್ವಯಂವನ್ನು ಹೊಸ ಜಗತ್ತಿಗೆ ಹೋಗುವುದಕ್ಕಾಗಿ ತಯಾರು ಮಾಡಿಕೊಳ್ಳಬೇಕು. वरदान. अपने श्रेष्ठ कर्म रूपी दर्पण द्वारा ब्रह्मा बाप के कर्म दिखलाने वाले बाप समान भव. ತಮ್ಮ ಶ್ರೇಷ್ಠ ಕರ್ಮದ ದರ್ಪಣದಿಂದ ಬ್ರಹ್ಮ ತಂದೆಯ ಕರ್ಮಗಳನ್ನು ತೋರಿಸುವಂತಹ ತಂದೆಯ ಸಮಾನ ಆಗಿರಿ. ಏಕ್ ಏಕ ಬ್ರಾಹ್ಮಣ ಆತ್ಮ श्रेष्ठ आत्मा हर कर्म में ब्रह्मा बाप के कर्म का दर्पण हो. ತಾವು ಒಬ್ಬೊಬ್ಬರು ಬ್ರಾಹ್ಮಣರು, ಶ್ರೇಷ್ಠ ಆತ್ಮರು. ಪ್ರತಿಯೊಂದು ಕರ್ಮದ ಮೂಲಕ ಬ್ರಹ್ಮ ತಂದೆಯ ಕರ್ಮಗಳನ್ನು ತೋರಿಸುವಂತಹ ದರ್ಪಣ ಆಗಿದ್ದೀರಿ. ब्रह्मा बाप के कर्म आपके कर्म के दर्पण में दिखाई दे. जो बच्चे इतना अटेंशन रखकर हर कर्म करते हैं, उनका बोलना, चलना, उठना,
बैठना स ब्रह्मा बाप के ಸಮಾನ ಹೋಗ. ಬ್ರಹ್ಮ ತಂದೆಯ ಕರ್ಮಗಳು ನಿಮ್ಮ ಕರ್ಮದ ಕನ್ನಡಿಯಲ್ಲಿ ಕಾಣಿಸಲಿ. ಯಾವ ಮಕ್ಕಳು ಇದರ ಬಗ್ಗೆ ಎಚ್ಚರಿಕೆ ವಹಿಸಿಕೊಳ್ಳುತ್ತಾರೆ ಅವರ ಪ್ರತಿಯೊಂದು ಕರ್ಮ, ಮಾತು, ನಡವಳಿಕೆ, ಏಳೋದು, ಕೂಡೋದು, ನಡೆದಾಡೋದು ಎಲ್ಲವೂ ಸಹ ಬ್ರಹ್ಮ ತಂದೆಯ ಸಮಾನ ಆಗಿರ್ತದೆ. ಹರ್ ಕರ್ಮ ವರದಾನ ಯೋಗ್ಯ ಹೋಗ. ಮುಖ ಸೆ ಸದೈವ ವರದಾನ್ ನಿಕಲ್ತೆ ರಹೆ. ಅಂತಹ ಮಕ್ಕಳ ಒಂದೊಂದು ಕರ್ಮವೂ ಸಹ ವರದಾನದ ಯೋಗ್ಯ ಆಗಿರ್ತದೆ. ಅವರ ಮುಖದಿಂದ ಸದಾ ವರದಾನಗಳು ಹೊರಡ್ತವೆ. ಫಿರ್ ಸಾಧಾರಣ ಕರ್ಮ ಮೇ ಭಿ ವಿಶೇಷತಾ ದಿಖಾಯಿ ದೇ. ಅಂತಹ ಮಕ್ಕಳು ಮಾಡುವ ಸಾಧಾರಣ ಕರ್ಮದಲ್ಲಿಯೂ ಸಹ ವಿಶೇಷತೆ ಕಾಣಿಸುತ್ತದೆ. ತೋ ಯಹ ಸರ್ಟಿಫಿಕೇಟ್ ಲೋ ತಬ್ ಕಹೆಂಗೆ ಬಾಪ್ ಸಮಾನ್. ಇವರು ವಿಶೇಷ ಆತ್ಮ ಆಗಿದ್ದಾರೆ ಎಂಬ ಸರ್ಟಿಫಿಕೇಟನ್ನು ಪರಿವಾರದಿಂದ ಸರ್ವರಿಂದ ಪಡೆದುಕೊಳ್ಳಿರಿ. ಆಗ ನಿಮಗೆ ತಂದೆಯ ಸಮಾನ ಅಂತ ಹೇಳಬಹುದು. श्लोगन. अव्यक्त स्थिति का अनुभव करने के लिए बाह्य मुखता को छोड़ अंतर्मुखी ಏಕಾಂತವಾಸಿ ಬನು. ಅವ್ಯಕ್ತ ಸ್ಥಿತಿಯ ಅನುಭವ ಮಾಡುವುದಕ್ಕಾಗಿ ಬಾಹ್ಯಮುಖತೆಯನ್ನು ಬಿಟ್ಟು ಅಂತರಮುಖಿ ಏಕಾಂತವಾಸಿ ಆಗಿರಿ. ಲವಲೀನ ಸ್ಥಿತಿ ಕಾ ಅನುಭವ ಕರೋ. ಲವಲೀನ ಸ್ಥಿತಿಯ ಅನುಭವ ಮಾಡ್ರಿ. ಈ ಜನವರಿ ಮಾಸದಲ್ಲಿ ಪ್ರತಿದಿನ ಪರಮಾತ್ಮ ಮತ್ತು ಸಾಕಾರ ತಂದೆಯ ಪ್ರೇಮದ ಅನುಭವ ಮಾಡುವುದಕ್ಕಾಗಿ ಮಧುಬನದಿಂದ ಪ್ರತಿದಿನ ಚಿಂತನೆಗೆ ಒಂದೊಂದು ವಿಚಾರ ಕಳಿಸ್ತಾ ಇದ್ದಾರೆ. ಅದನ್ನು ನಾವು ಕೇಳೋಣ. बाप का बच्चों से इतना प्यार है जो सदा कहते बच्चे जो हो जैसे हो मेरे हो ऐसे आप भी सदा प्यार में लवलीन रहो. दिल से कहो बाबा जो हो वह सब आप ही हो. कभी असत्य के राज्य के प्रभाव में नहीं आओ. अपने सत्य स्वरूप में ಸ್ಥಿತ ರಹೋ. ಬಾಬಾ ಮಕ್ಕಳಿಗೆ ಪ್ರೀತಿಯಿಂದ ಹೇಳ್ತಾರೆ, ಮಕ್ಕಳೇ ನೀವು ಹೇಗಿದ್ದೀರಿ, ಏನಿದ್ದೀರಿ, ನನ್ನ ಮಕ್ಕಳಾಗಿದ್ದೀರಿ. ಹಾಗೆ ನೀವು ಸಹ ಅಧಿಕಾರದಿಂದ ಪ್ರೀತಿಯಿಂದ ತಂದೆಗೆ ಹೇಳಿ, ಬಾಬಾ ನೀವು ಹೇಗಿದ್ದೀರಿ, ಏನಿದ್ದೀರಿ, ನನಗೆ ಸರ್ವಸ್ವ ತಾವೇ ಆಗಿದ್ದೀರಿ. ಯಾವತ್ತೂ ಅಸತ್ಯ ರಾಜ್ಯದ ಪ್ರಭಾವದಲ್ಲಿ ಬರಬೇಡಿ. ತಮ್ಮ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗಿರಿ. ಅಚ್ಚಾ. ಓಂ ಶಾಂತಿ.